ಇಂಥ ಹೋರಾಟಗಾರರಿಗೆ ಇಂಥ ನಾಯಕರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡದೆ ಇನ್ಯಾರು ಕೊಡ್ತಾರೆ ಸರ್? ಬನ್ನಿ, ಇಲ್ಲಿನ ವ್ಯಾಪಾರಸ್ಥರು ಕೂಡ ಇದ್ದಾರೆ, ಮಾತನಾಡ್ಸೋಣ. ಅಣ್ಣ, ಏನಣ್ಣ ಸಮಾಚಾರ? ಏನು ವ್ಯಾಪಾರ ಎಲ್ಲ ಜೋರಾ? ಇಲ್ಲ ಸರ್, ಜಾಸ್ತಿ ಇಲ್ಲ, ಎಲ್ಲ ಅಂಗಡಿಗಳು ಜಾಸ್ತಿ ಆಗ್ಬಿಟ್ಟವೆ. ಯಾಕೆ ವ್ಯಾಪಾರ ಹಂಗಾರ ಇಲ್ಲ ಅಂತೀರಾ? ಅಂಗಡಿಗಳು ಜಾಸ್ತಿ ಆಗ್ಬಿಟ್ಟವೆ. ಅಂಗಡಿಗಳು ಜಾಸ್ತಿ ಆಗ್ಬಿಟ್ಟವ? ಹೌದು. ಏನ್ ಸಮಾಚಾರ ಅಣ್ಣ? ಆರಾಮ? ನಾಷ್ಟ ಮಾಡಿದ್ರಾ? ಆಯ್ತು. ಏನ್ ತಿಂದ್ರಿ? ಉಪ್ಸಾರು ಮುದ್ದೆ. ಉಪ್ಸಾರು ಬೆಳಗ್ಗೆನೆ ಮುದ್ದೆ ಯಾವಾಗೂ ಹೊಡ್ತೀರಣ್ಣ? ಇಲ್ಲ, ಯಾವಾಗೂ ಅದೇನೆ. ಯಾವಾಗ್ಲೂ ನಿದ್ದೆ ಬರಲ್ವಣ? ಉಪ್ಸಾರು ಹೆಂಗಸರು ಬರ್ತಾರೆ, ನಾವು ಬಿಟ್ಬಿಟ್ಟು ಹೋಗ್ತೀವಿ, ಅವೆಲ್ಲ ಏನು ಆಗಲ್ಲ. ಪ್ರಾಕ್ಟೀಸ್. ವ್ಯಾಪಾರ ಡಲ್ಲು ಅಂತೀರಾ ಹಂಗಾರೆ? ವ್ಯಾಪಾರ ಅಂಗಡಿಗಳು ಜಾಸ್ತಿ ಆಯ್ತು. ಹೌದಾ? ಈಗ ನಾಳೆ ಈಗ ಸಾಹೇಬ್ರು ಬರ್ತಡೇ ಐತೆ, ಏನ್ ಸಮಾಚಾರ? ಹುಟ್ಟುದಬ್ಬ, ಅವ್ರಿಗೆ ಆಯುಸು ಆರೋಗ್ಯ ಕೊಡ್ಲಿ ದೇವ್ರು. ಚೆನ್ನಾಗಿರ್ಬೇಕಾ? ಈಗ ಸಿಎಂ ಆಗ್ಬೇಕು ಅಂತ ಓಡಾಡ್ತವ್ರೆ. ಅವ ಆಗ್ಬೇಕು, ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೂ ಒಳ್ಳೇದು ಕನಕಪುರಕ್ಕೆ. ಏನಾರ ಒಂದು ಅವಕಾಶ ಮಾಡ್ತಾರೆ, ಎಲ್ಲ ಅಭಿವೃದ್ಧಿಗಳು ಮಾಡ್ತಾರೆ. ಏನೋ ಈಗ ಪಾಪ ಅವ್ರ ಅಪ್ಪನಿಗೆ ಏನೋ ಬ್ಯಾಡ್ ಲಕ್ಕೋ ಇಲ್ಲ ಟೈಮ್ ಚೆನ್ನಾಗಿದೆಯೋ ಗೊತ್ತಿಲ್ಲ. ತಾಯಿ ಕೆಂಕೆರವ ಒಳ್ಳೇದು ಮಾಡಲಿ ಅವ್ರಿಗೆ, ಅಷ್ಟೇ, ಇನ್ನೇನು ಇಲ್ಲ. ಈ ಅವಧಿನಲ್ಲಿ ಏನಾದ್ರು ಆಗ್ಬೋದಣ್ಣ ಸಿಎಂ? ಹಣೆ ಬರ ಸರ್, ಅದೆಲ್ಲ ಹೇಳಕ್ಕಾಗಲ್ಲ. ದೇವ್ರ ಆಶೀರ್ವಾದ ಬೇಕು. ಅವ್ರ ತಾಯಿ ಮನೆ ದೇವ್ರು, ಅವ್ರ ತಂದೆ ಮನೆ ದೇವ್ರುಗಳು, ಅವರೆಲ್ಲ ಆಶೀರ್ವಾದ ಮಾಡಬೇಕು. ಮತ್ತು MLAಗಳು, MP ಗಳು ಅವರೆಲ್ಲ ಈ ಹೈಕಮಾಂಡ್ ಆಶೀರ್ವಾದ ಅವೆಲ್ಲ ಬೇಕು ಅವ್ರಿಗೆ. ಇನ್ನು ಈಗ ನಮ್ ಜೊತೆ ಇನ್ನೊಬ್ರವ್ರೆ, ಇವ್ರನ್ನು ಮಾತನಾಡ್ಸೋಣ. ಅಣ್ಣ, ಏನಣ್ಣ ನಿಮ್ದು ನಾಷ್ಟ ಇಷ್ಟ ಎಲ್ಲ ಆಯ್ತಾ? ಆಯ್ತು, ನಮ್ದು ನಾಷ್ಟ ಆಯ್ತು. ಏನ್ ತಿಂದ್ರಿ? ಪುಳೋರೆ ತಿಂದು. ಬೆಳಗ್ಗೆ ತಿನ್ಕೊ ಬಂದಿದ್ದೀರಾ? ಏನ್ ಸಮಾಚಾರ? ಏನ್ ಮಾಡ್ತೀರಾ ಅಣ್ಣ ನೀವು? ನಾವು ಗೂಡು ಮಾರ್ಕೆಟ್ ಅಲ್ಲಿ ಇದ್ದೀವಿ. ರೇಷ್ಮೆ ಮಾರ್ಕೆಟ್. ಏನಣ್ಣ ವ್ಯಾಪಾರ ಹೆಂಗೈತೆ? ವ್ಯಾಪಾರ ಚೆನ್ನಾಗಿ ನಡೀತದ, ಅದು ಚೆನ್ನಾಗೈತಾ? ಪರವಾಗಿಲ್ಲ. DK ಶಿವಕುಮಾರ್ ಅವ್ರು ಹೆಂಗೆ ಅಂದ್ರೆ ಚೆನ್ನಾಗಿ ಅವ್ರೆ, ಚೆನ್ನಾಗಿರ್ಲಿ, ಇಲ್ಲೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಒಳ್ಳೆ ಈ ತಾಲೂಕಿಗೆ ಒಳ್ಳೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿಕೊಂಡು ಅವ್ರೆ, ಚೆನ್ನಾಗವ್ರೆ. ಕ್ಷೇತ್ರದಲ್ಲೆಲ್ಲ ಹೆಂಗಣ್ಣ ಅಭಿವೃದ್ಧಿ ಎಲ್ಲ? ಚೆನ್ನಾಗಿದೆಯಾ? ಎಲ್ಲ ಹಳ್ಳಿಗೂ ಒಳ್ಳೆ ಸಿಮೆಂಟ್ ರೋಡ್ ಮಾಡ್ಸವ್ರೆ, ಒಳ್ಳೆ ಚೆನ್ನಾಗಿ ಮಡಿಕೊಂಡವ್ರೆ. ನೀರವ್ರಿ ಇದು ಎಲ್ಲ ಚೆನ್ನಾಗಿ ಕೊಟ್ಟವ್ರೆ, ಚೆನ್ನಾಗವ್ರೆ. ಸಾಹೇಬ್ರು ಬರ್ಡೇ ಐತೆ, DK ಶಿವಕುಮಾರ್ ಅವ್ರದ್ದು. ಬರ್ತಡೇ ಏನ್ CM ಗೇಮ್ ಆಗ್ತಾರ ಹೆಂಗೆ? ಮಾಡಬೇಕು, ಮಾಡ್ತಾರೆ ಅನ್ನೋದು ಭರವಸೆ ಇಟ್ಕೊಂಡಿದ್ವಿ. ಏನು ಮಾಡ್ತಾರೋ ಗೊತ್ತಿಲ್ಲ ಅದು. ಯಾಕೆಂದ್ರೆ ಅವರು ಒಂದು 2 ವರ್ಷ ಪ್ರಯತ್ನ ಪಡ್ತಾನೆ ಅವ್ರೆ, ಅದು ಆಯ್ತಾ ಇಲ್ಲ. ಈಗ ನೋಡುವ ಏನಾಯ್ತದೆ ಅಂತ. ಬನ್ನಿ, ಇನ್ನೊಬ್ರು ನಮ್ ಜೊತೆ ಇದಾರೆ, ಅವ್ರನ್ನು ಮಾತಾಡ್ಸೋಣ. ಅಣ್ಣ, ಏನಣ್ಣ ಸಮಾಚಾರ? ನಿಮ್ ನಾಷ್ಟ ಆಗಿಷ್ಟ ಎಲ್ಲ ಆಗಿದೆ ಸರ್. ಏನ್ ತಿಂದ್ರಿ? ಇಡ್ಲಿ ತಿಂದೆ ಸರ್. ಯಾವ ಊರು ನಿಮ್ದು? ನಾವು ಬೂದ್ಗುಪ್ಪೆ. ಬೂದ್ಗುಪ್ಪೆ. ಏನು ಇಲ್ಲಿ ಏನ್ ಸಮಾಚಾರ? ಏನ್ ಕೆಲಸ ಮಾಡಕ್, ಏನ್ ಕೆಲಸ ಬಂದಿರಿ ಈ ಕಡೆ? ತಾಲೂಕು ಆಫೀಸಿಗೆ ಬಂದಿದ್ದೆ ಸರ್. ತಾಲೂಕು ಆಫೀಸಿಗೆ ಬಂದಿದ್ದೀರಾ. ಈಗ ಹೆಂಗಣ್ಣ ಶಿವಕುಮಾರ್ ಅವರು ಹೆಂಗ್ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲೆಲ್ಲ? ನಿಮ್ಮೂರು ಹೆಂಗ್ ಅಭಿವೃದ್ಧಿ ಆಗಿದೆ? ಹೆಚ್ಚಿನ ರೀತಿ ಎಲ್ಲ ಶಾಸಕರಿಗಿಂತ ಹೆಚ್ಚಿನ ರೀತಿ ಕೆಲಸ ಮಾಡ್ತಾವ್ರೆ ಇವರು. ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ತಾಲೂಕಿನವ್ರ ಕನಸು. ಹೈಕಮಾಂಡ್ನವರು ಖರ್ಗೆ ಸಾಹೇಬ್ರು ಮತ್ತು ರಾಹುಲ್ ಗಾಂಧಿ ಸಾಹೇಬ್ರು ಏನು ತೀರ್ಮಾನ ತಗೋತಾರೆ ಕಾದು ನೋಡ್ಬೇಕು ಸರ್. ಈಗ ಹುಟ್ಟುಹಬ್ಬ ಐತೆ DK ಶಿವಕುಮಾರ್ ಅವ್ರದ್ದು. ಹುಟ್ಟುಹಬ್ಬಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಏನ್ ಸೆಲೆಬ್ರೇಷನ್ ಏನಾದ್ರು ಇದೆಯಾ? ಯಾವುದು ಫ್ಲೆಕ್ಸು ಕಟ್ಔಟ್ಸ್ ಎಲ್ಲ ಆಗಬಾರ್ದು ಅಂತ ಮೊನ್ನೆನೇ ಮನವಿ ಮಾಡಿದ್ದಾರೆ. ಈಗ ಹಂಗಾದ್ರೆ ಸೆಲೆಬ್ರೇಷನ್ ಎಲ್ಲ ಏನಿಲ್ಲ ಅಂತೀರಾ? ಹಂಗಾದ್ರೆ ಸರಳವಾಗಿ ಸರ್, ಸರಳವಾಗಿದೆ. ಸರಿ ಅಣ್ಣ, ಓಕೆ ಅಣ್ಣ. ಬನ್ನಿ, ಇಲ್ಲಿ ನಿಂಬೆಹಣ್ಣು ವ್ಯಾಪಾರ ಮಾಡ್ತಿದ್ದಾರೆ. ನಿಂಬೆಹಣ್ಣು ರೇಟ್ ಗಗನಕ್ಕೆ ಹೋಗಿದೆಯಪ್ಪ ಈಗಂತೂ. ಈ ಏನು ನೋಡೋಣ, ಅವ್ರನ್ನೂ ಪಾಪ ಮಾತಾಡ್ಸೋಣ. ಪಾಪ ಬಿಸಿಲು ಅಲ್ದಲ್ಲ ಸ್ವಲ್ಪ ನೆಳ್ಳಗೆ ಹಾಕೊಂಡವ್ರೆ. ಅಣ್ಣ, ಏನು ಸಮಾಚಾರ ಅಣ್ಣ? ನಾಷ್ಟ ಗಿಷ್ಟ ಮಾಡಿದ್ರಾ? ಏನು ತಿಂದ್ರಣ್ಣ? ಆಯ್ತು ಹೇಳಿ, ಏನು ಸಮಾಚಾರ? ಏನು ತಿಂದ್ರಿ? ನಾಷ್ಟ ಇನ್ನೇ ಮಾಡಿಲ್ಲ ಗುರುಳೆ, ಹೋಗ್ಬೇಕು. ಹೌದಾ ಅಣ್ಣ? ಟೈಮ್ ಆಯ್ತಲ್ಲ ಅಣ್ಣ? ಹೋಯ್ತೀವಿ ಅಣ್ಣ. ವ್ಯಾಪಾರ ಹೆಂಗೈತಣ್ಣ ನಿಂಬೆಹಣ್ಣು? ಗುರುಳೆ ಪರವಾಗಿಲ್ಲ, ಸುಮಾರು ನಡೀತದ್ರೆ. ರೇಟ್ ಗಿಟ್ ಜಾಸ್ತಿ ಆಗಿಲ್ವಾ? ರೇಟ್ ಸ್ವಲ್ಪ ಜಾಸ್ತಿನೇ ಸರ್, ಬೇಸಿಗೆ ಅಲ್ವಾ ಈಗ, ರೇಟ್ ಜಾಸ್ತಿ. ಹೌದಾ? ಏನು ಸಮಾಚಾರ? ಸಾಹೇಬ್ರು ಹೆಂಗವ್ರೆ? ಯಾರು? DK ಸಾಹೇಬ್ರ? ಸರಿ ಬಿಡಿ ಸರ್, ಚೆನ್ನಾಗಿದ್ದಾರೆ. ಕ್ಷೇತ್ರದಲ್ಲೆಲ್ಲ ಹಂಗಾರೆ ಸೂಪರಾ? ಸೂಪರ್ ಬಿಡಿ ಸರ್. ಇಲ್ಲ ಸರ್, ಮಾಡ್ತಾರೆ ಕೆಲ್ಸಗಳೆಲ್ಲ ಮಾಡ್ತಾರೆ. ಅದೇನು ನಮ್ಮ ಕನಕಪುರದಲ್ಲಿ ಏನು ಹೇಳುವಂಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ನಿಮ್ದು ಯಾವ ಊರಣ್ಣ? ಕನಕಪುರದಲ್ಲಿ? ಇದೇ ಊರಣ್ಣ, ಇಲ್ಲೇ ಸಿಟಿನೇ ಅಣ್ಣ. ಈಗ ಕನಕಪುರದಲ್ಲಿ ಹಂಗಾರೆ ಎಲ್ಲ ಡೆವಲಪ್ಮೆಂಟ್ ಮಾಡೋರೆ ಅಂತೀರಾ? ಸಾಹೇಬ್ರು CM ಆಗ್ಬೇಕು ಅಂತ ಓಡಾಡ್ತವ್ರೆ. CM ಗೇಮ್ ಆಯ್ತಾರ ಹೆಂಗೆ? ಗುರುಳೆ ಅದು ನೋಡ್ಬೇಕು ಗುರುಗಳೇ, ನಾವ್ ಹೆಂಗೆ ಹೇಳಕ್ಕಾಗದ ಗುರುಗಳೇ. ಆದ್ರೂ ಸಂತೋಷ, ಆದ್ರೂ ಆಗ್ಬೋದು, ಅವರು ಹೇಳಕ್ಕಾಗಲ್ಲ ಅಲ್ವಾ? ಹೌದು, ಅದು ನಿಜನೇ. ಆಗ್ಬೇಕು ಸರ್. JDS ಪಕ್ಷದಲ್ಲಿ ಇದ್ರೆ ಆಗ್ತಾರಲ್ಲ, ಅವರೇ ತಗೊಳ್ರಿ. DK ಶಿವಕುಮಾರ್ ಅವರೇ ನೇರವಾಗಿ ಕೊಡ್ಬೇಕು. ಎಲ್ಲ ಫೇಮಸ್ಸು ಅಂದ್ರಪ್ಪ, ಕೋಟೆ ಇಡ್ಲಿ ಮನೆ ಅಂತ. ಅಲ್ಲಿಗೆ ಬಂದಿದೀವಿ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಅಣ್ಣ, ಏನಣ್ಣ ಏನೋ ಮಾಡ್ತಿದ್ದೀರಾ? ಏನಣ್ಣ, ನಿಮ್ಮ ಇಡ್ಲಿ ತುಂಬಾ ಫೇಮಸ್ ಅಂತೆ ಇಲ್ಲಿ.
ಹಾ ಏನಣ್ಣ ಹೆಂಗಣ್ಣ ವ್ಯಾಪಾರ ಎಲ್ಲ ಜೋರ ಅಣ್ಣ? ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ ಸರ್. ಚೆನ್ನಾಗ್ ಆಗ್ತೈತಾ? ಹೌದು ಸರ್. ಮತ್ತೆ ನಿಮ್ ಸಾಹೇಬ್ರು ಗಿಯಬ್ರು ಬಂದವ್ರ ಇಲ್ಲಿಗೆ? ಅಣ್ಣ ಡಿ ಕೆ ಶಿವಕುಮಾರ್ ಅವ್ರ ಏನಾದ್ರು ಬಂದಿದ್ದಾರೆ ಸರ್, ಬಂದಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಹುಟ್ಟದಬ್ಬ ಆಯ್ತಲ್ಲ, ಹೌದು ಹೆಂಗೆ ಇಲ್ಲೆಲ್ಲ ಏನ ಸರ್, ನಾಳೆ ನಾಳೆ ಹೌದು ಏನ್ ಆಚರಣೆ ಎಲ್ಲ ಜೋರ? ಮಾಡ್ತಾ ಇದ್ದಾರೆ ಸರ್. ಬೇಡ ಅಂದ್ರು ಮೊದಲು ಒಡೆಯವರು. ಹೌದು, ಆರಾಮ್ ಹಂಗಾರೆ ನಿಮ್ದು ವ್ಯಾಪಾರ ಎಲ್ಲ ಜೋರು. ಏನ್ ಹೇಳ್ತೀರಾ ಡಿ ಕೆ ಅವ್ರ ಬಗ್ಗೆ? ಒಳ್ಳೆಯವರು ಸರ್, ಒಳ್ಳೆಯವರು ಸಾಹೇಬ್ರು ಒಳ್ಳೆಯವರು. ಎಲ್ಲ ಜೋರ ವ್ಯಾಪಾರ ಇಲ್ಲಿ ಪ್ರತಿಯೊಂದೂನು ಏನಪ್ಪಾ ಇಲ್ಲಿ ಕ್ಷೇತ್ರನೆಲ್ಲ ಅಭಿವೃದ್ಧಿನಲ್ಲೆಲ್ಲ ಜೋರಾಗಿದಾರ? ಚೆನ್ನಾಗಿ ಮಾಡಿದ್ದಾರೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ಏನ್ ತೊಂದ್ರೆ ಇಲ್ಲ ಹಂಗ? ಏನ್ ತೊಂದರೆ ಇಲ್ಲ, ಇಂಪ್ರೂವ್ ಆಗ್ತಾ ಇದೆ ಸರ್. ಬನ್ನಿ ಅಣ್ಣ, ನೀವು ನಿಮ್ಮ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಅತ್ಲಾಗಿ ಯಾಕಂಬಿಡಿ, ಬೇರೆ ಊರಾದ್ರೂ ಡಿ ಕೆ ಕಡೆನೆಯ. ಯಾವ ಊರಣ್ಣ ನಿಮ್ದು? ಒಂದು ನಾಗಮಂಗಲ ಭೀಮ್ನಳ್ಳಿ. ನಾಗಮಂಗಲ ಆದ್ರೂ ಡಿ ಕೆ ಶಿವಕುಮಾರ್ ನಾಗಮಂಗಲನು ಅಲ್ಲೇ ಕಾಂಗ್ರೆಸ್ ಅವರೇ ಅಲ್ವಣ್ಣ? ಚಲುವರಾಯಸ್ವಾಮಿ ಹೌದು. ಹೌದಲ್ವಾ? ಹೆಂಗೆ ಚಲುವರಾಯಸ್ವಾಮಿ ಓಕೆನಾ? ಕೆಲಸ ಮಾಡ್ತಾವ್ರ? ಇಡ್ಲಿ ಫೇಮಸ್ ಅಂತವ್ರೆ, ನಾವು ತಿನ್ನೋಣ. ಅದ್ರ ಜೊತೆ ಈಗ ತಿಂತಿರೋರ್ನು ಸ್ವಲ್ಪ ಮಾತಾಡ್ಸ್ಬೋಣ ಸಾಹೇಬ್ರ ಬಗ್ಗೆ. ಅಣ್ಣ ಹೆಂಗಣ್ಣ ಡಿ ಕೆ ಶಿವಕುಮಾರ್ ಅವರು? ಸರಿ. ಹೆಂಗೆ ಕೆಲಸ ಮಾಡ್ತಾವ್ರ? ಯಾವ ಊರು ನಿಮ್ದು? ಬಣ್ಣಳ್ಳಿ. ಹೆಂಗೆ ಊರುಗಳ ಕಡೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋರ? ರೋಡ್ ಗಿಡ ಎಲ್ಲ ಮಾಡೋರೆ ಅಂತೀರಾ? ಸಾಹೇಬ್ರು ಬರ್ಡೇ ಐತೆ, ಏನು ಆಚರಣೆ ಎಲ್ಲ ಮಾಡ್ತೀರಾ? ಹೆಂಗೆ ಬತ್ತಿ ನಡೀರ ಅಲ್ಲಿಗೇನೆ? ಎಲ್ಲಿ ಬರ್ತೀರಾ? ಬರ್ತೀವಿ. ಬರ್ತಡೇದಾಗ ಬರ್ತೀರಾ? ಜೋರ ಹಂಗಾರೆ ಇಲ್ಲೂ ಮಾತಾಡ್ಸೋಣ. ಟಿಫನ್ ತಿಂತವ್ರೆ. ಅಣ್ಣ ಏನಣ್ಣ ಸಮಾಚಾರ? ಹೇಳು. ಆರಾಮ? ಯಾವ ಊರಣ್ಣ? ನಮ್ದು ತುಮಕೂರು. ತುಮಕೂರ? ಹೌದು. ಇಲ್ಲಿ ಅಣ್ಣ? ಇಲ್ಲಿ ಒಂದು ಫಂಕ್ಷನ್ ಇತ್ತು, ಬಂದಿದ್ವಿ. ಸೊ ಹಾಗಾಗಿ ಇಲ್ಲಿ ಇಡ್ಲಿ ಚೆನ್ನಾಗಿತ್ತು ಅಂತಂದ್ರು, ಸೊ ಅಲ್ಲಿಗೆ ಬಂದ್ವಿ. ಈಗ ಫೇಮಸ್ ಇಡ್ಲಿಗೆ ಬಂದಿದ್ದೀರಾ? ಹೌದೌದು. ಈಗ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಗೊತ್ತಣ್ಣ? ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹೆಂಗೆ ವ್ಯಕ್ತಿ? ಸರಳ ಸಜ್ಜನಿಕೆ ಅನ್ಬೋದು.